ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಮ್ ಸಿಸ್ಟರ್ ವ್ಲಾಗ್ಸ್. ಇವತ್ತು ಏನಾಗಿದೆ ಅಂದರೆ, ಇವತ್ತು ಬೆಳಗ್ಗೆ ಜಲ್ದಿ ಎದ್ದಿದ್ದೀನಿ. ಪೂಜೆ ಮಾಡಬೇಕು, ಜಲ್ದಿ ನಾಷ್ಟ ಮಾಡಬೇಕು, ಹುಡುಗರು ನಾಷ್ಟ ಮಾಡಬೇಕು ಅಂತಂದು ಎಲ್ಲ ಬೇಗ ಕೆಲಸ ಮಾಡ್ಕೋಬೇಕಂತ ಎದ್ದಿದ್ದೀನಿ. ಆದರೆ ಇಲ್ಲೇನಾಗಿದೆ ನೋಡಿ, ನಮ್ಮದು ಮೋಟ್ರ ಕೆಟ್ಟಿದೆ. ಆಮೇಲೆ ಸ್ನಾನ ಮಾಡೋಕ್ಕೆ ಒಂದು ಹನಿ ನೀರೂ ಇಲ್ಲ. ಹಾಗಾಗಿ ಭಾಳ ತೊಂದರೆ ಆಗಿತ್ತು. ಸ್ವಲ್ಪ ನೀರಿದ್ರೆ ಅವನ್ನ ಯೂಸ್ ಮಾಡಿದ್ದೀವಿ ನಾವು. ಜಳಕಕ್ಕಂತೂ ನೀರು ಸರಿಯಾಗಲಿಲ್ಲ. ಇಲ್ಲಿ ನಮ್ಮ ಮನೆಯವರು ಅವ್ರ ಫ್ರೆಂಡ್ಸ್ನ ಮತ್ತು ಅದು ರಿಪೇರ್ ಮಾಡೋರನ್ನ ಕರೆಸಿ ಎಲ್ಲ ಇದನ್ನು ಮಾಡ್ತಿದ್ದಾರೆ. ಇಲ್ಲಿ ನನ್ನ ಮಗ ಒಟ್ಟು ಸುಮ್ಮನೆ ಇರ್ತಿಲ್ಲ, ಅದಕ್ಕೆ ಕಿಟಕಿ ತೆಗೆದು ನಿಂದಿರ್ಸಿದ್ದೀನಿ. ಪಾಪ ತುಂಬಾ ಕಷ್ಟ ರೀ ಈ ಥರ ಮೋಟ್ರ ಕೆಟ್ಟರೆ. ಅದಕ್ಕಾಗಿ ಆವಾಗವಾಗ ನೀವು ಚೆಕ್ ಮಾಡ್ಕೊಂತಿರ್ಬೇಕು ಮೋಟ್ರನ. ಆಮೇಲೆ ಯೂಸ್ ಮಾಡಬೇಕಂತೆ. ಅದನ್ನು ಯೂಸ್ ಮಾಡಲಿಲ್ಲ ಅಂದ್ರೂ ಭಾಳ ಈ ಥರ ಆಗ್ತಿರ್ತವೆ. ಯಾಕಂದರೆ ನಮಗೆ ನೀರು ಇಲ್ಲಿ ನಳದ ನೀರು ಅಂತ ಬರ್ತಿರ್ತವೆ, ಅದಕ್ಕಂತ ನಾವು ಮೋಟ್ರ ಜಾಸ್ತಿ ಯೂಸ್ ಮಾಡಲ್ಲ. ತುಂಬಾ ಕಷ್ಟ ಆಯ್ತು ಇದನ್ನು ಎಳ್ಕೊಂಡು ಹೋಗಿ. ಮತ್ತು ಅದನ್ನೆಲ್ಲ ವೈರ್ ಕಟ್ಟಾಗಿತ್ತು, ಆ ವೈರ್ನ ಜಾಯಿಂಟ್ ಮಾಡಿ ಮತ್ತೆ ಫಿಟ್ ಮಾಡಿದ್ದಾರೆ, ಕೂರಿಸಿದ್ದಾರೆ, ಎಲ್ಲ ಕ್ಲೀನ್ ಮಾಡಿದ್ದಾರೆ. ನಾವು ಇಲ್ಲ ಗಿಡದ ಪಾಟ್ಸ್ ಎಲ್ಲ ತೆಗೆದಿಟ್ಟಿದ್ವಿ. ಇವತ್ತು ಅಡಿಗೆ ಏನು ಮಾಡ್ಬೇಕಂತ ತಿಳಿಲಿಲ್ಲ, ಇಷ್ಟೆಲ್ಲ ಜಾಕ ಮಾಡಿಲ್ಲಲ್ಲ, ಲೇಟಾಗಿಬಿಟ್ಟಿದೆ. ನಾನು ಬಂದು ಇಲ್ಲಿ ನೆಲ್ಲಿಕಾಯಿ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಗಿಡ ಇತ್ತಂತೆ, ಹಂಗಾಗಿ ಸ್ವಲ್ಪ ಕೊಟ್ಟಿದ್ದಾರೆ. ನಾನು ಇದನ್ನು ಚಟ್ನಿ ಮಾಡಬೇಕಂತ ಅನಿಸಿತ್ತು, ಆದರೆ ಇವತ್ತೇ ಆಗಬೇಕಾ. ಇವತ್ತು ಏನೂ ಇದ್ದಿದ್ದಿಲ್ಲ, ಪೂಜಾನೂ ಇದ್ದಿದ್ದಿಲ್ಲ, ಜಳಕನೂ ಇದ್ದಿದ್ದಿಲ್ಲಲ್ಲ. ಹಾಗಾಗಿ ಪೂಜೆ ಮಾಡಲಾರ್ದೆ ಏನೋ ಮಾಡಂಗೆ ಅನಿಸಲ್ಲ. ಅದಕ್ಕಾಗಿ ಹಂಗೆ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿದ್ದೀನಿ. ಆಮೇಲೆ ನಾನು ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊತಿದ್ದೀನಿ. ಇದಕ್ಕೆ ನಾನು ಮೆಂತ್ಯಕಾಳು ಮತ್ತು ಜೀರಿಗೆ ಆಮೇಲೆ ಸಾಸಿವೆ ಹಾಕಿ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಬೆಚ್ಚಗೆ ಮಾಡ್ಕೊಂಡಿಂದ ಇದನ್ನು ಸಪ್ರೇಟ್ ತೆಗೆದಿಟ್ಟಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ನೆಲ್ಲಿಕಾಯಿ ಚಟ್ನಿ ಮಾಡ್ತಿರೋದು. ಆದರೂ ನಾನು ಯಾವಾಗ ಮಾಡ್ತಿರ್ತೀನಲ್ಲ, ಅದು ನನಗೆ ಪರ್ಫೆಕ್ಟಾಗಿ ಕೊಡುತ್ತೆ, ಪರ್ಫೆಕ್ಟಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಮತ್ತೆ ಇನ್ನೊಂದು ವರ್ಷ ಬಿಟ್ಟು ಮತ್ತೆ ಮಾಡಂತ ಹೇಳ್ರಿ, ಆಮೇಲೆ ನಾನು ನೆನಪೇ ಇರೋದಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ. ನಾನು ಈ ಥರ ಯೂಟ್ಯೂಬಲ್ಲಿ ನೋಡಿ ಮಾಡ್ತಿರ್ತೀನಿ, ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಆಮೇಲೆ ಅದೇ ಬಿಸಿ ಎಣ್ಣೆ ಒಳಗಡೆ ಇವು ನೆಲ್ಲಿಕಾಯಿ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಪೂರಾ ಫುಲ್ ಪೇಸ್ಟ್ ಆಗಿಬಿಡ್ತಾವೆ ಅವು ಭಾಳ ಹೊತ್ತು ಫ್ರೈ ಮಾಡಿದರೆ. ಅಂದರೆ ಒಂದು ಲೆಕ್ಕಕ್ಕೆ ಒಂದು ಸ್ವಲ್ಪ ಲೈಟ್ ಗೋಲ್ಡ್ ಅಂತಂದ್ರೆ ಅಷ್ಟು ಗೋಲ್ಡನ್ ಕಲರ್ ಬರಬಾರ್ದು, ಯಾಕಂದ್ರೆ ಅವು ಗಿಜಿ ಆಗೋಗ್ತವೆ. ನೋಡಿ ನಾನು ಈ ಥರ ಮಾಡಿಕೊಂಡು ಅವನ್ನ ನಾನು ಬೇರೆ ಪ್ಲೇಟಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಆಮೇಲೆ ಏನು ರೀ, ನನಗೆ ಪೂಜೆ ಮಾಡಲಿಲ್ಲ ಅಂದ್ರೆ ಒಟ್ಟು ಬೇರೆ ಕೆಲಸ ಮಾಡಂಗೇ ಅನಿಸಲ್ಲ. ಎದ್ದ ತಕ್ಷಣ ಪೂಜೆ ಮಾಡಿ ಎಲ್ಲ ಮಾಡಿದ್ರೆ ಅವಾಗ ನಾಷ್ಟ ಮಾಡಬೇಕಂತ ಅನಿಸುತ್ತೆ. ಹಂಗಾಗಿ ನೋಡಿ, ಇವತ್ತು ನಮ್ಮ ಮನೆಯಲ್ಲಿ ನೀರು ಇರ್ಲಾರ್ಕ ಒಂದನಿ ನೀರು ಇರಲಿಲ್ಲ ಅಂತಂದ್ರೂ ಎಷ್ಟು ಕಷ್ಟ ಆಗುತ್ತೆ. ನೀರು ಇರಲಿದ್ರೇ ಗೊತ್ತಾಗುತ್ತೆ ಬೆಲೆ, ನೀರಿನ ಬೆಲೆ. ದಯವಿಟ್ಟು ನೀರು ಯಾರೂ ವೇಸ್ಟ್ ಮಾಡಬೇಡಿ. ಆಮೇಲೆ ನಾನು ಈ ಕಾಳನ್ನು ತಣ್ಣಗಾಗಿಂದ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಆ ನೆಲ್ಲಿಕಾಯಿ ಬೆಂದಿದ್ದೇವಲ್ರಿ, ಆ ನೆಲ್ಲಿಕಾಯಿನೂ ಸಪ್ರೇಟ್ ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಮಿಕ್ಸಿ ಒಳಗೆ ಒಂದು ಕಪ್ಪು ಸಾಲ್ಟು, ಆಮೇಲೆ ಬೆಳ್ಳುಳ್ಳಿ, ಅರಿಶಿಣ, ಖಾರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಒಂದೊಂದು ವಾಟ್ಗೆ ಹಾಕ್ಕೊಂಡಿದ್ದೀನಿ ನಾನು. ಉಗುರು ಬೆಚ್ಚನ್ನ ಆಯಿಲ್ ಇರುತ್ತಲ್ರಿ, ಸ್ವಲ್ಪ ಪೂರ ತಣ್ಣಗಾಗೋದು ಬೇಡ, ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗಿರೋ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪೇಸ್ಟ್ ನೋಡಿ ಆ ಥರ ಬಂದಿದೆ. ಆಮೇಲೆ ಬೆಳ್ಳುಳ್ಳಿ ಇದು ಪೇಸ್ಟನ್ನು ಹಾಕ್ತಾಯಿದ್ದೀನಿ ಸ್ಮೆಲ್ಗೋಸ್ಕರ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ನಾನು ಸುಮ್ಮನೆ ಹಾಗೆ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಈ ಥರ ಟ್ರೈ ಮಾಡ್ತೀನಿ. ಆದರೆ ಇದು ಒಂದೇ ಅಲ್ಲ, ಬೇರೆ ಬೇರೆ ಥರ ಎಲ್ಲ ಚಟ್ನಿನೂ ಹಾಕಿದ್ದೀನಿ, ಮನೆಯೊಳೂ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್. ಆದರೆ ನಾನು ವೀಡಿಯೋ ಮಾಡಿದ್ದಿಲ್ಲ. ಈ ಥರ ಮಾಡ್ಕೊಂಡಿಂದ ನಾನು ನೆಲ್ಲಿಕಾಯಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೆಲ್ಲಿಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಕಟ್ಟಾಕಿ ಬಿಡಬೇಕು. ಆಮೇಲೆ ಇದನ್ನು 2-3 ಡೇಸ್ ಆಗಿಂದ, ಈಗ ಆಲ್ರೆಡಿ ಅವು ಚೆನ್ನಾಗಿ ಬೆಂದಿದ್ದಾವೆ. 2-3 ಡೇಸ್ ಆಗಿಂದ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈಗಲೂ ತಿನ್ಬೋದು. ಕಾಯಿ ಬೆಂದಿದೆ ಇಲ್ಲ ಅಂತ ನೋಡ್ತಾ ಇದ್ದೀನಿ. ನೋಡಿ ಯಾವ ಥರ ಸ್ಮ್ಯಾಶ್ ಆಗಿದೆ. ಅದಕ್ಕಾಗಿ ನಾವು ಆಯಿಲಲ್ಲಿ ಹಾಕಿ ಭಾಳ ಹೊತ್ತು ಅದನ್ನು ಫ್ರೈ ಮಾಡೋಂಗಿಲ್ಲ.
ನೋಡಿ ಆಯಿಲ್ ಹೆಂಗೆ ಮೇಲೆ ಬಂದಿದೆ. ನಾನು ಕರೆಕ್ಟಾಗಿ ಹಾಕಿದ್ದೀನಿ ಆಯಿಲ್, ಈ ಥರನೇ ಇರಬೇಕು. ಫುಲ್ ಆಯಿಲ್ ಆದ್ರೂ ಚೆನ್ನಾಗಿ ಅನಿಸಲ್ಲ, ಆಯಿಲ್ ಕಡಿಮೆ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ ಬೆಂದಿದ್ದಾವೆ. ಆಮೇಲೆ ಇದನ್ನು ನಾನು ಒಂದು ಬಾಕ್ಸಲ್ಲಿ ತೆಗೆದಿಟ್ಕೊತ ಇದೀನಿ. ಈ ಥರ ಇದೆ, ಇದು ಚಿಕ್ಕದಾಗುತ್ತೆ, ಆದರೂ ಇದ್ರೊಳಗೆ ಇಟ್ಟರೆ ಭಾಳ ದಿನ ಬರುತ್ತೆ ರೀ, ಕೆಡಲ್ಲ ಜಲ್ದಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.